ನಮ್ಮ ಜೀವನದಲ್ಲಿ ಎಲ್ಲರೂ ಒಂದು ಸಮಯದಲ್ಲಿ ತಿರಸ್ಕಾರವನ್ನ ಅನುಭವಿಸ್ತೇವೆ. ಸ್ನೇಹಿತರು ನಮ್ಮನ್ನ ಕಡೆಗಣಿಸ್ತಾರೆ, ಕೆಲಸದಲ್ಲಿ ಅವಕಾಶ ಸಿಗೋದಿಲ್ಲ, ನಮ್ಮವರೇ ನಮ್ಮನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಆ ಸಮಯದಲ್ಲಿ ನಾವು ಕೇಳುವಂತ ಪ್ರಶ್ನೆ, ನಾನು ಸಾಕಷ್ಟಿಲ್ವಾ, ನನ್ನಲ್ಲಿ ಏನು ತಪ್ಪು? ಆದ್ರೆ ಸತ್ಯ ಏನಂದ್ರೆ, ಮನುಷ್ಯರು ತಿರಸ್ಕರಿಸಿದ್ರು ದೇವರೆಂದಿಗೂ ತಿರಸ್ಕರಿಸೋದಿಲ್ಲ. ಫ್ರೆಂಡ್ಸ್, ಬೈಬಲ್ನಲ್ಲಿ ಹಲವರು ತಿರಸ್ಕಾರವನ್ನ ಅನುಭವಿಸಿದವರು ಇದ್ದಾರೆ. ಉದಾಹರಣೆಗೆ, ಯೋಸೇಫನು ತನ್ನ ಸಹೋದರರಿಂದ ಮಾರಾಟವಾದನು. ದಾವೀದನು ತನ್ನ ಕುಟುಂಬದಿಂದ ಕಡೆಗಣಿಸಲ್ಪಟ್ಟವನು. ಯೇಸು ಕ್ರಿಸ್ತನು ಸಹ ಲೋಕದಿಂದ ತಿರಸ್ಕಾರಕ್ಕೆ ಗುರಿಯಾದನು. ಆದ್ರೆ ದೇವರು ಅವರನ್ನ ಮಹಿಮೆಗೆ ಕರೆದನು. ಜನರ ಅಭಿಪ್ರಾಯ ನಿಮ್ಮ ಗುರುತು ಅಲ್ಲ, ದೇವರ ಉದ್ದೇಶ ನಿಮ್ಮ ಗುರುತು. ಕೆಲವೊಮ್ಮೆ ದೇವರು ಕೆಲವು ಬಾಗಿಲುಗಳನ್ನ ಮುಚ್ಚುತ್ತಾನೆ. ಅದು ಶಿಕ್ಷೆ ಅಲ್ಲ, ಅದು ದಿಕ್ಕು ಬದಲಾವಣೆ. ನೀವು ಒಂದು ಅವಕಾಶ ಕಳೆದುಕೊಂಡ್ರೆ ದೇವರು ನಿಮ್ಮನ್ನ ಉತ್ತಮದ ಕಡೆಗೆ ತಿರುಗಿಸ್ತಾನೆ. ಫ್ರೆಂಡ್ಸ್, ಒಬ್ಬ ಯುವಕ ಇದ್ದ. ಅವನು ಹಲವು ಕೆಲಸಗಳಿಗೆ ಅರ್ಜಿ ಹಾಕಿದ್ದ. ಎಲ್ಲೆಡೆ ಅವನಿಗೆ ನಿರಾಕರಣೆ. ಅವನಿಗನ್ಸ್ತು ತಾನು ನಿರರ್ಥಕನೆಂದು. ಒಂದು ದಿನ ಅವನು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ, ದೇವ್ರೆ, ನಾನು ಯಾಕೆ ಎಲ್ಲಾ ಕಡೆ ತಿರಸ್ಕಾರವನ್ನ ಅನುಭವಿಸ್ತಾ ಇದ್ದೇನೆ? ಕೆಲ ತಿಂಗಳುಗಳ ನಂತರ ಅವನಿಗೆ ಒಂದು ಕೆಲಸ ಸಿಗ್ತದೆ. ಅದು ಅವನ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸ್ತದೆ. ನಂತರ ಅವನು ಅರ್ಥ ಮಾಡ್ಕೊಂಡ, ಇಂದಿನ ಎಲ್ಲಾ ಪರಿಸ್ಥಿತಿಗಳು ನನಗೆ ಈಗ ಒಳ್ಳೆದಕ್ಕಾಗಿ ಸಿದ್ಧತೆ ಆಗಿದ್ದವು ಎಂಬುದಾಗಿ. ತಿರಸ್ಕಾರ ಅಂತ್ಯ ಅಲ್ಲ, ಅದು ದೇವರ ಯೋಜನೆಯ ಒಂದು ಭಾಗ. ಬೈಬಲ್ ಹೀಗೆ ಹೇಳ್ತದೆ, 1 ಪೇತ್ರ 2ನೇ ಅಧ್ಯಾಯ 4ನೇ ವಚನ, ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನ ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎಣಿಸಿದ್ದನು. ಫ್ರೆಂಡ್ಸ್, ಒಂದು ಉದಾಹರಣೆ, ಒಂದು ಕಲ್ಲು ರಸ್ತೆಯಲ್ಲಿ ಬಿದ್ದಿದ್ರೆ ಯಾರಿಗೂ ಬೆಲೆ ಇಲ್ಲ. ಆದ್ರೆ ಅದೇ ಕಲ್ಲು ಕಲಾವಿದನ ಕೈಗೆ ಬಂದ್ರೆ ಅದನ್ನ ಸುಂದರ ಶಿಲೆಯನ್ನಾಗಿ ಮಾಡ್ತಾನೆ. ಅದೇ ರೀತಿ ಜನರು ನಿಮ್ಮನ್ನ ತಿರಸ್ಕರಿಸಿದ್ರು ದೇವರು ನಿಮ್ಮನ್ನ ರೂಪಿಸ್ತಾನೆ. ಹಾಗಾಗಿ ತಿರಸ್ಕಾರ ಬಂದಾಗ ದೇವರ ಕಡೆಗೆ ಬನ್ನಿ, ಪ್ರಾರ್ಥನೆ ಮಾಡಿ. ನಿಮ್ಮ ಮೌಲ್ಯವನ್ನ ದೇವರ ವಾಕ್ಯದಲ್ಲಿ ಕಂಡುಕೊಳ್ಳಿ. ನಿರಾಶರಾಗಬೇಡಿ, ಮುಂದುವರಿಯಿರಿ. ಇದು ಕೂಡ ದೇವರ ಯೋಜನೆಯ ಭಾಗ ಅಂತ ನಂಬಿ. ಕೊನೆಯದಾಗಿ ಫ್ರೆಂಡ್ಸ್, ಜೀವನದಲ್ಲಿ ತಿರಸ್ಕಾರ ತುಂಬಾ ನೋವನ್ನ ಕೊಡುತ್ತದೆ. ಕೆಲವೊಮ್ಮೆ ಅದು ನಮ್ಮ ಹೃದಯವನ್ನ ಮುರಿತದೆ. ನಾನು ಯಾಕೆ ಅನ್ನುವಂತ ಪ್ರಶ್ನೆ ಬರ್ತದೆ. ಆದ್ರೆ ಇಂದು ದೇವರು ನಿಮ್ಗೆ ಒಂದು ವಿಷಯ ಹೇಳ್ತಾನೆ, ನೀನು ತಿರಸ್ಕೃತನಲ್ಲ, ನೀನು ಆಯ್ಕೆಯಾದವನು ಎಂಬುದಾಗಿ. ಜನರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಇರಬಹುದು, ಜನರು ನಿಮ್ಮನ್ನ ತಳ್ಳಿ ಬಿಡಬಹುದು. ಆದ್ರೆ ದೇವರು ನಿಮ್ಮನ್ನ ಎಂದಿಗೂ ತಳ್ಳೋದಿಲ್ಲ. ದೇವರು ನಿಮ್ಮನ್ನ ಸ್ವೀಕರಿಸ್ತಾನೆ. ದೇವರು ನಿಮ್ಮ ಜೀವನದಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾನೆ. ನಿಮ್ಮ ತಿರಸ್ಕಾರ ನಿಮ್ಮ ಅಂತ್ಯ ಅಲ್ಲ, ಅದು ದೇವರ ಯೋಜನೆಯ ಆರಂಭವಾಗಬಹುದು. ಆದ್ದರಿಂದ ನಿಮ್ಮ ನೋವಿನಲ್ಲಿ ದೇವರ ಕಡೆಗೆ ಬನ್ನಿ. ನಿಮ್ಮ ಕಣ್ಣೀರನ್ನ ದೇವರಿಗೆ ಹೇಳಿ ಮತ್ತು ನೀವು ಇಂದು ಒಂದು ನಿರ್ಧಾರ ಮಾಡಿ, ನಾನು ತಿರಸ್ಕಾರದಿಂದ ಕುಗ್ಗೋದಿಲ್ಲ, ನಾನು ದೇವರ ಪ್ರೀತಿಯಲ್ಲಿ ನಿಂತುಕೊಳ್ತೇನೆ. ನೆನ್ಪಿಡಿ, ಮನುಷ್ಯರು ನಿಮ್ಮನ್ನ ತಿರಸ್ಕರಿಸಬಹುದು, ಆದ್ರೆ ದೇವರು ನಿಮ್ಮನ್ನ ಸ್ವೀಕರಿಸ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.